ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ನೆಕ್ಸ್ಟ್ ಡೇ. ಸೊ ನನ್ನ ಹಸ್ಬೆಂಡ್ ಜಾಮೂನ್ ಪ್ರಿಪೇರ್ ಮಾಡ್ತಿದ್ರು ಆ್ಯಂಡ್ ನಾನು ಡ್ರೈ ಫ್ರೂಟ್ಸೇ ತಿಂತಿರಲಿಲ್ಲ. ಸೊ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆದರೂ ಕುಡಿಯೋಣ ಅಂತ ಟ್ರೈ ಮಾಡಿದೆ. ಅದು ಒಂದು 3 ಡೇಸ್ ಕುಡ್ದಿರ್ಬೋದು ಅಷ್ಟೇ. ಸೊ ಸ್ಟಾರ್ಟಿಂಗ್ 2 ಮಂತ್ಸ್ ಏನಿದೆ ಎಲ್ಲ ತಿನ್ಕೊಂಡು ಆರಾಮಾಗಿದೆ. ಆಮೇಲೆ ಸ್ಟಾರ್ಟ್ ಆಯಿತು ನಾಸಿಯಾ. ನನಗೆ ಇಡ್ಲಿ ಬಿಟ್ಟರೆ ಬೇರೆ ಏನೂ ಸೇರ್ತಿರ್ಲಿಲ್ಲ. ಸೊ ಯಾವಾಗಲೂ ಇಡ್ಲಿ 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 ಆ್ಯಂಡ್ ಸವಿತಕ್ಕ ಮತ್ತು ನಮ್ಮಮ್ಮ ಬಂದರು ನೋಡ್ಕೊಳ್ಳೋದಕ್ಕೆ ಅಂತ. ಸೊ ಅವರು ಪಾಪ ಏನೇನೋ ಮಾಡಿಕೊಡ್ತಿದ್ರು, ಬಟ್ ಏನು ಮಾಡಿಕೊಟ್ರು ನಂಗೆ ಸೇರ್ತಿರ್ಲಿಲ್ಲ. 3rd ಮಂತ್ 4th ಮಂತಲ್ಲಿ ಫುಲ್ ನಾಸಿಯಾ ವಾಮಿಟಿಂಗ್ ಇರೋದ್ರಿಂದ ಯಾವಾಗಲೂ ಇಡ್ಲಿನೇ ಪ್ರಿಫರ್ ಮಾಡ್ತಿದ್ದೆ. ಬೇರೆ ಏನು ನಂಗೆ ಇಷ್ಟನೂ ಆಗ್ತಿರ್ಲಿಲ್ಲ, ಏನೂ ಕ್ರೇವಿಂಗ್ಸು ಇರ್ತಿರ್ಲಿಲ್ಲ. ಸೊ 5th ಮಂತ್ ಹೋದಾಗ ಸ್ವಲ್ಪ ಬೆಟರ್ ಆಯಿತು. ಆ್ಯಂಡ್ ನಂಗೆ ಎಳ್ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಬಟ್ ಏನಂದರೆ ಡಾಕ್ಟರ್ ಹೇಳಿದ್ರು ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಎಳ್ನೀರು ಕಮ್ಮಿ ಕುಡೀರಿ ಅಂತ. ಸೊ ವೀಕ್ಲಿ 2 ಕುಡಿತಿದ್ದೆ. ಅದಾದಮೇಲೆ 6th ಮಂತು 5th 6th ಓಕೆ ಇದೆ. ಆ್ಯಂಡ್ 7th ಮಂತ್ ಹೋದ್ಮೇಲೆ ಫುಲ್ ಅಂದರೆ ಫುಲ್ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಇದು ತಿಂದಿಲ್ಲ ಅಂತ ಇಲ್ಲ, ಏನೇನು ಆಸೆ ಇತ್ತು ಎಲ್ಲ ತಿಂದ್ಬಿಟ್ಟಿದ್ದೀನಿ. ಬಿಕಾಸ್ 6 ಮಂತ್ಸಿಂದ 4th ಮಂತ್ವರೆಗೂ ನಾನು ಏನೇನು ತಿಂದಿರಲಿಲ್ಲ. 2 ಮಂತ್ಸ್ ತಿಂದಿದ್ದೆ. ಅದಾದಮೇಲೆ 2nd 3rd 4th 5th ಏನೂ ತಿಂದಿರಲಿಲ್ಲ, ನಾಸಿಯಾ ವಾಮಿಟಿಂಗ್ ಇರೋದ್ರಿಂದ. ಸೊ ಏನೇನು ಆಸೆ ಇತ್ತು ಎಲ್ಲ ತಿನ್ಕೊಂಡಿದ್ದೀನಿ. ನನಗೆ ತುಂಬ ಕ್ರೇವಿಂಗ್ಸ್ ಅಂತ ಆಗ್ತಿದ್ದಿದ್ದು ಬಿರಿಯಾನಿ. ಅದು ಬಿಟ್ಟರೆ ಬೇರೆ ಏನೂ ಅಷ್ಟೊಂದು ಕ್ರೇವಿಂಗ್ಸ್ ಆಗ್ತಿರ್ಲಿಲ್ಲ. ಬಟ್ ಏನಂದರೆ ಎಲ್ಲ ತಿನ್ನಬೇಕು ಅಂತ ಆಸೆ ಮಾತ್ರ ಇರ್ತಿತ್ತು. ಬಿರಿಯಾನಿ ಮಾತ್ರ ವೀಕ್ಲಿ ಡೈಲಿ ಕೊಟ್ಟರು ಬೇಕು ಅಂತ ಅನ್ನಿಸ್ತಿತ್ತು. ನಂದನ ಪ್ಯಾಲೇಸ್ಗಂತೂ ಕಂಟಿನ್ಯೂಸ್ ಆಗಿ ಎಷ್ಟು ಸಲ ಹೋಗಿದ್ದೀನಿ ನನಗೆ ನೆನಪಿಲ್ಲ. ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಹೋಗ್ಬಿಟ್ಟಿದ್ದೀನಿ ವೀಕಲ್ಲಿ. ಆ್ಯಂಡ್ ನಾಗರಬಾವಿಲಿ ಕೇಕ್ ವರ್ಲ್ಡ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೇಕ್ ಎಲ್ಲ. ಸೊ ಅಲ್ಲೂ ಒಂದು 2-3 ಟೈಮ್ಸ್ ಹೋಗಿ ತಿಂದಿದ್ದೀನಿ. ಯಾರಾದರೂ ತಿಂದಿಲ್ಲ ಅಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕೇಕ್ಸು. ಹೊಸದೇನೂ ಟ್ರೈ ಮಾಡ್ತಿರ್ಲಿಲ್ಲ, ಯಾವಾಗಲೂ ಸೇಮೇ ಟ್ರೈ ಮಾಡ್ತಿದ್ದೆ. ಬಿಕಾಸ್ ನಂಗೆ ಅಷ್ಟು ಇಷ್ಟ ಆಗಿತ್ತು ಆ್ಯಂಡ್ ಕ್ರೇವಿಂಗ್ ಸಹ ಅದೇ ಆಗ್ತಿತ್ತು. ನನಗೆ ಸ್ವೀಟು ಕ್ರೇವಿಂಗ್ಸ್ ಅಂತ ಏನಿರಲಿಲ್ಲ, ಬಟ್ ಆಗಾಗ ಆಸೆ ಆಗ್ತಿತ್ತು. ತುಂಬ ತಿನ್ನಲೇಬೇಕು ಅಂತೆಲ್ಲ ಕ್ರೇವಿಂಗ್ಸ್ ಆಗ್ತಿರ್ಲಿಲ್ಲ. ತುಂಬ ಆಗ್ತಿದ್ದಂದರೆ ಬಿರಿಯಾನಿ ಮತ್ತು ವೆಜ್ ಮೀಲ್ಸು. ಯಪ್ಪ, ವೆಜ್ ಮೀಲ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಕು ಅನ್ನಿಸ್ತಿತ್ತು. ಎಷ್ಟು ತಿಂದು ಸಾಕಾಗ್ತಿರ್ಲಿಲ್ಲ ನನಗೆ. ಯಾವ್ಯಾವ ಹೋಟೆಲ್ ಇದೆ ಎಲ್ಲ ನಮ್ಮ ಏರಿಯಾದಲ್ಲಿ, ಸೊ ಎಲ್ಲ ಕಡೆ ವೆಜ್ ಮೀಲ್ಸ್ ತಿಂದಿದ್ದೀನಿ. ಆ್ಯಂಡ್ ಟೇಸ್ಟ್ ಎಷ್ಟು ಕೆಟ್ಟದಾಗಿದ್ರು ನನಗೆ ಮಾತ್ರ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ನಾನು ಎಲ್ಲ ಟೈಮಲ್ಲೂ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಯಾವುದ್ಯಾವ್ದು ವೀಡಿಯೋ ಮಾಡಿದ್ದೀನಿ ಆ ಕ್ಲಿಪ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ 2 ಮಂತ್ಸು ನನಗೆ ಜಂಕ್ ಬೇಕು ಅಂದರೂ ನನ್ನ ಗಂಡ ಕೊಡಿಸ್ತಿರ್ಲಿಲ್ಲ. ಅದಾದಮೇಲೆ 3rd 4th ಮಂತು ನನಗೆ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ 5th 6th ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ಸು ಅದು ಇದು ಅಂದ್ಕೊಂಡು ಮನೆ ಊಟನೇ ತಿಂತಿದ್ದೆ. ಮತ್ತು 8th ಫುಲ್ ಆಚೆ ಊಟನೇ ತಿಂದಿದ್ದೀನಿ. ನನ್ನ ಪ್ರೆಗ್ನೆನ್ಸಿಲಿ ನಾನು ಕುಕ್ ಮಾಡಿರೋ ಏಕೈಕ ಡಿಶ್ ಅಂದರೆ ಅದು ಬಿರಿಯಾನಿ. ಬಿಕಾಸ್ ನನಗೆ ಬಿರಿಯಾನಿ ಇಷ್ಟ ಆಗಿರೋದ್ರಿಂದ ನಾನು ತುಂಬ ಆಚೆ ತಿಂದಿರೋದಂದರೆ 7th 8th ಮಂತಲ್ಲೇ. ಆ್ಯಂಡ್ ಏನಂದರೆ ಆಚೆ ಹೋಗಿ ತಿನ್ನೋದಕ್ಕೆ ನನಗೆ ಡ್ರೆಸ್ಸಸ್ಸೇ ಫಿಟ್ ಆಗ್ತಿರ್ಲಿಲ್ಲ. ಸೊ ಮ್ಯಾಕ್ಸಿಮಮ್ ಎಲ್ಲ ಮನೆಗೆ ಆರ್ಡರ್ ಮಾಡ್ಕೊಂಡು ತಿಂದಿರೋದು. ಬಟ್ ತುಂಬ ಯಾವ್ದು ಆಸೆ ಇರ್ತಿತ್ತು ಅದಕ್ಕೆಲ್ಲ ಆಚೆ ಹೋಗಿದ್ದೀನಿ. ಇನ್ಫ್ಯಾಕ್ಟ್ ನಾನು ಬಿರಿಯಾನಿ ತಿನ್ನೋದಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದೆ. ಆ್ಯಂಡ್ ನನಗೆ ವಡೆ ಮಿರ್ಚಿ ಇದೆಲ್ಲ ತುಂಬ ಆಸೆ ಆಗ್ತಿತ್ತು. ಸೊ ಮದ್ದೂರು ವಡೆ ಫೇಮಸ್ ಇರೋದ್ರಿಂದ ಮದ್ದೂರು ವಡೆ ತಿನ್ಕೊಂಡು ಹೊರಟೆ. ಆ್ಯಂಡ್ RRR ಬಿರಿಯಾನಿ ತಿನ್ನಬೇಕು ಅಂತ 2 ಬ್ರಾಂಚ್ಗೆ ಹೋಗಿದ್ದೀವಿ. 2 ಬ್ರಾಂಚಲ್ಲೂ ಫುಲ್ ಅಂದರೆ ಫುಲ್ ರಶ್ ಇತ್ತು. ನಾನು ಮೈಸೂರಿಗೆ ತುಂಬ ಸಲ ಹೋಗಿದ್ದೀನಿ, ಬಟ್ ಯಾವತ್ತೂ ಅಷ್ಟು ರಶ್ನ ನೋಡೇ ಇರಲಿಲ್ಲ. ಸೊ ಪಾರ್ಸೆಲ್ ತೊಗೊಂಡು ಕಾರಲ್ಲಿ ಕೂತ್ಕೊಂಡು ತಿಂದಿದ್ದೀವಿ. ಆ್ಯಂಡ್ RRRಗೆ ನಾನು ಫಸ್ಟ್ ಟೈಮ್ ಅಲ್ಲ ಹೋಗ್ತಿರೋದು. 3 ಟೈಮ್ಸ್ ಹೋಗಿ ವಾಪಸ್ ಬಂದಿದ್ದೀನಿ. 2 ಸಲ ಹೋದಾಗಲೂ ಕ್ಲೋಸ್ ಆಗಿತ್ತು ನೈಟ್ ಟೈಮು. ಆ್ಯಂಡ್ ಈ ಸಲ ತಿನ್ನಲೇಬೇಕು, ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿ ಪಾರ್ಸೆಲ್ ತೊಗೊಬಂದು ಕಾರಲ್ಲಿ ಕೂತ್ಕೊಂಡು ತಿಂದೆ. ಅದಾದಮೇಲೆ ಮೈಸೂರು ಪಾಕ್ ಇತ್ತು. ಸೊ ಆ ಪಾರ್ಸೆಲ್ ತೊಗೊಂಡು ಅಲ್ಲೇ ಒಂದು ಟೇಸ್ಟ್ ಮಾಡಿದೆ. ಸೊ ಪಾರ್ಸೆಲ್ ತೊಗೊಂಡು ಮನೆ ಕಡೆ ಬಂದ್ವಿ. ಅದಕ್ಕೂ ಮುಂಚೆ ನಾನು ಫಸ್ಟ್ ಹೋಗಿದ್ದೆ ಮಾರ್ನಿಂಗ್ ಹನುಮಂತ ಪಲಾವ್ ತಿನ್ನಬೇಕು ಅಂತ. ಫುಲ್ಲು ಜನ, ಅಯ್ಯಪ್ಪ ದೇವ್ರೆ. ಸೊ
ವಾಪಸ್ ಹೊಟ್ಟಿದ್ದೀನಿ. ಟ್ರಾಫಿಕಲ್ಲಿ ಬರೋದಲ್ಲೇ ಅದು ಚೆನ್ನಾಗಿ ಬೇರೆ. ಬಿಕಾಸ್ ನಾನು ಕ್ರೇವಿಂಗ್ಸ್ ಮೈಸೂರಿಗೆ ಹೋಗಿದ್ದೆ ಅದಕ್ಕೋಸ್ಕರ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಬೆಳಗ್ಗೆ ಆಗಲ್ಲ ಅಂತ ಹೇಳಿ ಮೈಸೂರೆಲ್ಲ ಎಕ್ಸ್ಪ್ಲೋರ್ ಮಾಡಿ ನೈಟ್ ಬರಬೇಕಾದ್ರೆ ಪಾರ್ಸಲ್ ತೊಗೊಬಂದು ಮನೇಲಿ ತಿಂದೆ. ಅದು ತುಂಬ ತಿನ್ನೋದಕ್ಕಾಗಲಿಲ್ಲ. ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಫಿಶ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇತ್ತು. ಸೊ ಫಿಶ್ಶು ಅದು ಇದು ಎಲ್ಲ ತಿಂದಿರೋದ್ರಿಂದ ನನಗೆ ತುಂಬ ತಿನ್ನೋದಕ್ಕಾಗಲಿಲ್ಲ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಡೋನಟ್ ನೋಡಿದೆ, ಅಂದರೆ ಯಾರೋ ಬೇರೆಯವ್ರ ಪೋಸ್ಟಲ್ಲಿ. ಲೋಕಲ್ ಫ್ರೆಂಡ್ಲಿ ಕೆಫೆ ಅಂತ ಇದೆ, ಬೇಕ್ರಿ ಅಂತ ಇದೆ ಮೈಸೂರಲ್ಲಿ. ಸೊ ಅಲ್ಲಿ ಡೋನಟ್ ತಿನ್ನಬೇಕು ಅಂತ ಹೇಳಿ ಹೋಗಿದೆ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸಾಪಾದಲ್ಲಿ ಇದಕ್ಕಿಂತ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಅದೆಲ್ಲ ತಿಂದ್ಕೊಂಡು ಆ್ಯಂಡ್ ನೈಟು ಪೂಜಾರಿ ಫಿಶ್ ಲ್ಯಾಂಡ್ ಹೇಳಿದೆ ಅಲ್ವಾ, ಸೊ ಅಲ್ಲೋಗಿ ಫಿಶ್ಶು ತಿನ್ನಬೇಕು ಅಂತ ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋದರೆ ಅದು ಒಂದು ಬ್ರ್ಯಾಂಚಲ್ಲಿ ತುಂಬ ಚೆನ್ನಾಗಿತ್ತು ಮುಂಚೆ. ಬಟ್ ನಂಗೆ ಈ ಬ್ರ್ಯಾಂಚಲ್ಲಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಅಂತ ಬಂದರೆ ನನ್ನ ಕ್ರೇವಿಂಗ್ಸ್ ಬಿಸಿಬೇಳೆಬಾತ್, ಅದರಲ್ಲೂ ಬೈಟು ಕಾಫಿಲಿ. ಸೊ ಆಲ್ಮೋಸ್ಟ್ ಆಲ್ ಯಾವಾಗ ಹಾಸ್ಪಿಟಲ್ಗೆ ಹೋದ್ರೂ ಅಲ್ಲೇ ತೊಗೊಂಡು ತಿಂತಿದ್ದೆ. ಆ್ಯಂಡ್ ಈವನ್ ಎಷ್ಟೊಂದು ಸಲ ಪಾರ್ಸಲ್ ತೊಗೊಬಂದು ಮನೇಲೂ ತಿಂದಿದ್ದೀನಿ. ಅಷ್ಟೊಂದು ಇಷ್ಟ ಆಗ್ತಿತ್ತು ನನಗೆ ಬಿಸಿಬೇಳೆಬಾತ್. ಆ್ಯಂಡ್ ಇನ್ಸ್ಟಾ ರೀಲ್ಸ್ ನೋಡಬೇಕಾದ್ರೆ ನನಗೆ ಒಚ್ಚಾವ್ಗೆ ಬಂದಿತ್ತು ರೀಲ್ಸಲ್ಲಿ. ಸೊ ಅದು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಸೊ ಅಮ್ಮನ ಮನೆಗೆ ಹೋಗಿ ಒಚ್ಚಾವ್ಗೆ ಮಾಡಿಸ್ಕೊಂಡು ತಿಂದೆ. ಅದಂತೂ ಜಸ್ಟ್ ನಾನು ತಿಂದಿದ್ದು ಸ್ವಲ್ಪನೇ ಇರ್ಬೋದು, ಬಟ್ ತುಂಬ ಆಸೆ ಆಗ್ತಿತ್ತು ನನಗೆ. ಯೂಶ್ವಲಿ ನಾನು ಆ ಥರ ಫುಡ್ಡೆಲ್ಲ ಇಷ್ಟನೇ ಪಡಲ್ಲ, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಅಂತ ಗೊತ್ತಿಲ್ಲ ನನಗೆ ಇಡ್ಲಿ, ಈ ಒಚ್ಚಾವ್ಗೆ ಇದೆಲ್ಲ ಇಷ್ಟ ಆಗ್ತಿತ್ತು. ಆ್ಯಂಡ್ ಬುಕ್ತಿ ಅಂತ ದೇವನಹಳ್ಳಿಲಿದೆ. ಸೊ ಅಲ್ಲಿ ಎಗ್ ಚಿಲ್ಲಿ ಮುಂಚೆ ಟ್ರೈ ಮಾಡಿದ್ದೆ. ಸೊ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ 5 years ಆಗಿತ್ತು ಅಲ್ಲಿ ಹೋಗಿ. ಸೊ ನಾನು ತಿಂದೇ ಇರಲಿಲ್ಲ. ಆ್ಯಂಡ್ ಎಗ್ ಚಿಲ್ಲಿ ತಿನ್ನಬೇಕು ಅಂತ ಹೇಳಿ ಬುಕ್ತಿಗೆ ಹೋಗಿದ್ದೆ. ಬಟ್ ಮುಂಚೆಗಿಂತ ಟೇಸ್ಟ್ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಏನೋ ಕ್ರೇವಿಂಗ್ ಸ್ಯಾಟಿಸ್ಫೈ ಆಯಿತು. ಆ್ಯಂಡ್ ನಾನು ಹೇಳ್ದೆ ಅಲ್ವಾ, ಸ್ಟಾರ್ಟಿಂಗ್ 2 monthsಲ್ಲಿ ನಾನು ಎಷ್ಟು ಕೇಳಿದ್ರು ಅವರೇನು ಜಂಕ್ ಕೊಡಿಸ್ತಿರ್ಲಿಲ್ಲ ಅಂತ. ಸೊ ನನಗೆ ಮುಂಚೆಯಿಂದ ಏನಾದರೂ ಡೈಲಿ ಒಂದು ಸ್ನ್ಯಾಕ್ಸ್ ತಿಂದು ಅಭ್ಯಾಸ ಇತ್ತು. ನಾಸಿಯಾ ವಾಮಿಟಿಂಗ್ ಇರೋದ್ರಿಂದ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಸೊ 7th monthಯಿಂದ ಎಲ್ಲ ಮತ್ತೆ ಸೇಮ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸಂಜೆ ಆದರೆ ಡೈಲಿ ಒಂದು ಸ್ನ್ಯಾಕ್ಸ್ ಬೇಕಿತ್ತು. ನನಗೆ ಗೊತ್ತು, ಬಟ್ ಇದೆಲ್ಲ ಹೆಲ್ತಿ ಅಲ್ಲ ಅಂತ. ಬಟ್ ಏನು ಮಾಡೋದು, ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಎಲ್ಲ ಥರ ಸ್ನ್ಯಾಕ್ಸು ತಿನ್ಬಿಟ್ಟಿದ್ದೀನಿ. ಆ್ಯಂಡ್ ನನಗೆ ಬಿರಿಯಾನಿ ತುಂಬ ಇಷ್ಟ ಆಗ್ತಿರೋದ್ರಿಂದ ಎಲ್ಲ ಥರ ಬಿರಿಯಾನಿನೂ ತರಿಸ್ಕೊಂಡು ತಿಂದೆ. ಕುನಾಫ ತಿನ್ನೋದಕ್ಕೆ ಬಂದಿದ್ದೀರಿ ಗೈಸ್. ನನ್ನ ಹೆಸರಲ್ಲಿ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಹೇಳಿ ಫುಲ್ಲು ತಿಂತಿರೋದು ಮಾತ್ರ ಇವರು. ಹೆಸರು ಮಾತ್ರ ನಂದು. ಹೆಂಗಿದೆ? ಇಲ್ಲ, ನಂಗೆ ಇಷ್ಟ ಆಯಿತು. ಆನೆಸ್ಟಾಗಿ ಹೇಳು. ನನಗೆ ಓಕೆ. ಅಷ್ಟೊಂದು ಇಷ್ಟ ಆಗಲಿಲ್ವಾ? ನಂಗೆ ಇಷ್ಟ ಆಯಿತು ಗೈಸ್. ಕಿಟ್ಕ್ಯಾಟ್ ಕುನಾಫ. ಸೊ ನಾನು ಹೇಳ್ದೆ ಅಲ್ವಾ ಚಾಟ್ಸ್ ಇಷ್ಟ ಆಗ್ತಿತ್ತು ಅಂತ. ನಾನು ಓಲ್ಡ್ ಪ್ರೆಗ್ನೆನ್ಸಿಲಿ 2 times ಅಷ್ಟೇ ಪಾನಿಪುರಿ ತಿಂದಿರೋದು. 1 time 4th monthಲ್ಲಿ ಅನಿಸುತ್ತೆ. ಸೊ ಅದು ಬಿಟ್ಟರೆ ಲಾಸ್ಟ್ ಮಂತಲ್ಲಿ ಒಂದು ಸಲ 8th monthಲ್ಲಿ. ಹಾಗಂತ ನನಗೆ ಪಾನಿಪುರಿ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇಷ್ಟ ಆಗ್ತಿತ್ತು. ಬಟ್ ನನ್ನ ಗಂಡ ಕೊಡಿಸಿರೋದೇ 2 ಸಲ. ಅದು ಬಿಟ್ಟರೆ ಬೇರೆ ಏನೇನು ಫುಡ್ ಇತ್ತು ಅದೆಲ್ಲ ತಿಂದಿದ್ದೀನಿ. ಚಾಟ್ಸ್ ಅಂತ ಬಂದ್ರೂ ಎಲ್ಲ ತಿಂದಿದ್ದೀನಿ. ಬಟ್ ಪಾನಿಪುರಿ ಮಾತ್ರ 2 times ತಿಂದಿದ್ದೀನಿ ಅಷ್ಟೇ. ರಿಪೀಟ್ ಮಾಡಿಲ್ಲ ಯಾವತ್ತೂ, ಹೆಲ್ತಿ ಅಲ್ಲ ಅಂತ ಅಷ್ಟೇ. ಆ್ಯಂಡ್ ಮತ್ತು ಬಿಸಿಬೇಳೆಬಾತ್ ಹೇಳಿದೆ ಅಲ್ವಾ, ಯಾವಾಗ ಹೋದರೂ ಬಿಸಿಬೇಳೆಬಾತ್ ತೊಗೋತಿದ್ದೆ. ಆ್ಯಂಡ್ ಎಷ್ಟೊಂದು ಸಲ ನೈಟ್ ಟೈಮ್ ಸಹ ಇಡ್ಲಿ ಕ್ರೇವಿಂಗ್ಸ್ ಆಗಿ ಇಡ್ಲಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾಂಗೋನು ಆಸೆ ಯೂಶ್ವಲಿ ನಂಗೆ ಇಷ್ಟ ಇಲ್ಲ, ಬಟ್ ಆ ಟೈಮಲ್ಲಿ ಇಷ್ಟ ಆಗ್ತಿತ್ತು. ಬಟ್ ಏನು ಮಾಡೋದು, ಹೀಟ್ ಅಲ್ವಾ, ತಿನ್ನಬಾರ್ದು. ಸೊ ತಿಂತಿರಲಿಲ್ಲ. ಬಿಕಾಸ್ ಒಂದಿನ ತಿನ್ಬಿಟ್ಟು ಫುಲ್ ಹೊಟ್ಟೆ ನೋವು ಬಂದಿತ್ತು. ಸೊ ನಾನು ಮ್ಯಾಂಗೋ ಅವಾಯ್ಡ್ ಮಾಡಿದ್ದೆ ಪ್ರೆಗ್ನೆನ್ಸಿಲಿ. ಅದಾದಮೇಲೆ ಮತ್ತೆ ಬಿರಿಯಾನಿ ಹೇಳ್ದೆ ಅಲ್ವಾ, ಎಲ್ಲೋದ್ರೂ ಬಿರಿಯಾನಿ. ಇದು ಆಲ್ಮೋಸ್ಟ್ 1 monthಯಿಂದ ನನಗೆ 4 ಜನಗೆ ಹೋಗಿ ಏನೋ ವೆಜ್ ಮೀಲ್ಸ್ ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಒಂದಿನ ಸಂಡೇ ಹೋಗಿದ್ವಿ. ಅಪ್ಪ ಫುಲ್ ರಶ್ ಇತ್ತು. ಆ್ಯಂಡ್ ಹೇಗೋ ನನ್ನ ಗಂಡ ಇಲ್ಲ ಪ್ರೆಗ್ನೆಂಟ್ ಇದ್ದಾಳೆ, ತುಂಬ ಆಸೆ ಪಟ್ಟಿದ್ದಾಳೆ ಅಂತೇಳಿ 2 ಚೇರ್ ಕೊಡಿ ಅಂತ ಕೇಳಿದ್ದಕ್ಕೆ ಪಾಪ ಅವ್ರು ಯಾರೋ ಸೀಟ್ ಮಾಡಿಕೊಟ್ರು. ಸೊ ಅಲ್ಲಿ ಆಂಧ್ರ ಮೀಲ್ಸ್ ತಿಂದೆ. ಬಟ್ ಹೇಳ್ಬೇಕಂದ್ರೆ ಟೇಸ್ಟ್ ಚೆನ್ನಾಗಿರಲಿಲ್ಲ. ಬಟ್ ನನಗೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅದು ಎಷ್ಟೇ ಕೆಟ್ಟದಾಗಿದ್ದರೂ ವೆಜ್ ಮೀಲ್ಸ್ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಬಿರಿಯಾನಿ ತುಂಬ ಇಷ್ಟ ಆಗ್ತಿತ್ತು. ನಾನು ಅಲ್ಲಿ ಬಿರಿಯಾನಿನೂ ಟೇಸ್ಟ್ ಮಾಡಿದೆ. ಬಿರಿಯಾನಿ ಓಕೆ, ಬಟ್ ವೆಜ್ ಮೀಲ್ಸ್ ಆ್ಯಕ್ಚುಲಾಗಿ ಚೆನ್ನಾಗಿರಲಿಲ್ಲ. ಬಟ್ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಇಷ್ಟ ಆಗ್ತಿತ್ತು. ನನ್ನ ಗಂಡ ಟೇಸ್ಟ್ ಮಾಡಿದ್ರು, ಹೆಂಗೆ ತಿಂತಿದ್ಯಾ, ಇದು ಮುಂಚೆ ಆ ಥರ ಟೇಸ್ಟೇ ಇಲ್ಲ ಅಂತಂದರು. ಬಟ್ ನನಗೆ ಇಷ್ಟ ಆಗ್ತಿದೆ. ಚೆನ್ನಾಗಿದೆಯಾ? ಆ್ಯಂಡ್ ನಾನು ಇಡ್ಲಿ ಸಹ ಒಂದಿನೂ ಇಷ್ಟಪಡ್ತಿರ್ಲಿಲ್ಲ. ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಇಡ್ಲಿ, ವೆಜ್ ಮೀಲ್ಸ್, ಬಿರಿಯಾನಿ.
ಆ್ಯಂಡ್ ಹೇಳ್ದೆ ಅಲ್ವಾ ಸಂಜೆ ಆದರೆ ಸ್ನ್ಯಾಕ್ಸ್ ಇರಲೇಬೇಕಿತ್ತು ಅಂತ. ಸೊ ಮಂಡಕ್ಕಿ, ಬಜ್ಜಿ, ಬೋಂಡ ಅದು ಇದು ಡೈಲಿ ಸ್ನ್ಯಾಕ್ಸ್ ಇದ್ದೇ ಇರ್ತಿತ್ತು 7th to 8th ಮಂತಲ್ಲಿ ಮಾತ್ರ. ಆ್ಯಂಡ್ ಈ ಮಂಡಕ್ಕಿ ಸಹ ತುಂಬ ಚೆನ್ನಾಗಿತ್ತು. ಈ ಮಂಡಕ್ಕಿ ಮತ್ತು ಇಡ್ಲಿ, ವೆಜ್ ಮೀಲ್ಸು ಇದೆಲ್ಲ ಆ್ಯಕ್ಚುಲಿ ನನ್ನ ಇಷ್ಟ ಇರಲಿಲ್ಲ, ಬಿಕಾಸ್ ನಾನು ಅದು ಯಾವುದೂ ಇಷ್ಟನೇ ಪಡಲ್ಲ. ಬಟ್ ಪ್ರೆಗ್ನೆಂಟ್ ಟೈಮಲ್ಲಿ ನಂಗೆ ಅದೇ ಇಷ್ಟ ಆಗ್ತಿತ್ತು. ಆ್ಯಂಡ್ ಫಿಶ್ ಮನೆಯಲ್ಲೂ ಮಾಡಿರ್ತಿದ್ರು, ಬಟ್ ನನಗೆ ಕಬಾಳಮ್ಮ ಫಿಶ್ ಸ್ಟಾಲ್ ಅಂತ ಇದೆ, ಅಲ್ಲಿ ಫಿಶ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಆ್ಯಂಡ್ ಪಿಜ್ಜಾ ಸಹ 2 times ತಿಂದಿದ್ದೀನಿ. ಸ್ಟಾರ್ಟಿಂಗ್ ಫಸ್ಟ್ ಮಂತಲ್ಲಿ ಒಂದು ಸಲ, ಲಾಸ್ಟ್ 8th ಮಂತಲ್ಲಿ ಒಂದು ಸಲ. ಬಿಕಾಸ್ 9th ಬೀಳೋ ಅಷ್ಟರಲ್ಲಿ ನನ್ನ ಮಗಳು ಹುಟ್ಬಿಟ್ಟಿದ್ಲು. ಸೊ 8th ಮಂತಲ್ಲಿ ಒಂದು ಸಲ ತಿಂದಿದ್ದೀನಿ ಅಷ್ಟೇ. ಅದಾದಮೇಲೆ ಕಿಟ್ಕ್ಯಾಟ್ ಇಷ್ಟ ಆಗ್ತಿತ್ತು. ಸೊ ಆಚೆ ಎಲ್ಲಾದರೂ ಲೈಕ್ ಸೂಪರ್ ಮಾರ್ಕೆಟ್ ಆ ಥರ ಹೋದರೆ ಯಾವಾಗಲೂ ಕಿಟ್ಕ್ಯಾಟ್ ತೊಗೋತಿದ್ದೆ. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಈ ಪ್ಲೇಸನ್ನು ನೋಡ್ಕೊಂಡು ಹೋಗ್ತಿದ್ದೆ. ಜಾಗ ಅಂತ ನಾಗರಬಾವಿಲಿದೆ. ಇಲ್ಲಿ ವೆಜ್ ಮೀಲ್ಸ್ ತುಂಬ ಫೇಮಸ್ ಅಂತ ರಿವ್ಯೂಸ್ ನೋಡಿದೆ. ಸೊ ಅಲ್ಲೂ ಹೋಗಿ ವೆಜ್ ಮೀಲ್ಸ್ ಟ್ರೈ ಮಾಡಿದೆ. ಇನ್ಫ್ಯಾಕ್ಟ್ ಅಲ್ಲಿ ವೆಜ್ ಮೀಲ್ಸ್ ಚೆನ್ನಾಗಿಲ್ವಂತೆ ಟೇಸ್ಟು, ಬಟ್ ತುಂಬ ಜನ ಹೇಳಿದ್ರು. ಆದರೆ ನನಗೆ ಅಲ್ಲೂ ವೆಜ್ ಮೀಲ್ಸ್ ಇಷ್ಟ ಆಯಿತು. ಆನ್ಲೈನ್ ರಿವ್ಯೂಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ, ಬಟ್ ಆಫ್ಲೈನ್ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ನನಗೆ ಹೇಳಿದ್ರು. ಬಟ್ ಸ್ಟಿಲ್ ನಾನು ಹೋಗಿದ್ದಾಗ ನನ್ನ ಹಸ್ಬೆಂಡ್ಗೂ ಇಷ್ಟ ಆಗಲಿಲ್ವಂತೆ, ಬಟ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಯಲಹಂಕ ಅಲ್ಲಿ ಒಂದು ದೊನ್ನೆ ಬಿರಿಯಾನಿ ಇದೆ, ಅದು ತುಂಬ ಚೆನ್ನಾಗಿತ್ತು ಟೇಸ್ಟು. ಅಲ್ಲಿ ನನ್ನ ಗಂಡಂಗೆ ಇಷ್ಟ ಆಗಲಿಲ್ಲ, ನನಗೆ ಇಷ್ಟ ಆಯಿತು. ಆ್ಯಂಡ್ ಬಿರಿಯಾನಿ ಎಲ್ಲೆಲ್ಲಿ ಏನೇನು ಫೇಮಸ್ ಇದೆ ನನಗೆ ಇನ್ಸ್ಟಾಲ್ ಯಾವ್ದು ಬಂದಿದೆ ಎಲ್ಲ ತಿಂದಿದ್ದೀನಿ ಎಕ್ಸೆಪ್ಟ್ ಮೇಘನಾ ಬಿರಿಯಾನಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ RNRಗೆ ಹೋಗಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು, ಬಟ್ ರಶ್ ಅಂತ ತುಂಬ ಸಲ ಹೋಗಿ ವಾಪಸ್ ಬಂದಿದ್ದೆ. ಬಟ್ ಸವಿತಕ್ಕ ನನ್ನ ಜೊತೆ ಎಲ್ಲ ಫ್ಯಾಮಿಲಿನೂ ಕರ್ಕೊಂಡು ಬಂದಿದ್ದರು. ಆ್ಯಂಡ್ ಎಲ್ಲರ ಫೇಸು ಸ್ವಲ್ಪ ಡಲ್ ಆಗಿದೆ, ಬಿಕಾಸ್ 1 hour ವೆಯ್ಟ್ ಮಾಡಿದ್ದೀರಿ ಲಿಟ್ರಲಿ, ಬಿಕಾಸ್ ಅಷ್ಟು ರಶ್ ಇತ್ತು. ಆ್ಯಂಡ್ ಫುಡ್ ಬಗ್ಗೆ ಕಮೆಂಟ್ಸೇ ಇಲ್ಲ, ಬಿಕಾಸ್ ತುಂಬ ಚೆನ್ನಾಗಿತ್ತು ಫುಡ್ಡು. ನಾನು ಎಷ್ಟೊಂದು ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಹೋಗಿದ್ದಕ್ಕೂ ಅಲ್ಲಿ ವೆಯ್ಟ್ ಮಾಡಿದ್ದಕ್ಕೂ ವರ್ತಿದೆ, ಅಷ್ಟು ಚೆನ್ನಾಗಿತ್ತು ಫುಡ್ಡು. ಚೆನ್ನಾಗಿದೆಯಾ? ತಗೊಳ್ರಪ್ಪ. ಸೊ ನಾನು ಹೋಗಿರೋ ಲಾಸ್ಟ್ ಹೋಟೆಲ್ಲು, ಎಕ್ಸ್ಪ್ಲೋರ್ ಮಾಡಿರೋ ಲಾಸ್ಟ್ ಫುಡ್ಡು ಅದೇ ಲಾಸ್ಟು. ಒಳಗಡೆ ನಗ್ತಿರುತ್ತೆ. ಅದೇ ನಮ್ಮ ಮಮ್ಮಿ ಕಾಮಿಡಿ ಮಾಡ್ತಾಳೆಲ್ಲ ಅಂತ ನಗ್ತಿರುತ್ತೆ ಅಂದರು. ಅದು ಗೊತ್ತಿಲ್ಲ, ನಮ್ಮ ಮಮ್ಮಿಗೆ ಆಡಾಡಕ್ಕೆ ಬರಲ್ಲ ಅಂತ ಗೊತ್ತಿಲ್ಲ ಪಾಪ. ನಮ್ಮ ಮಮ್ಮಿ ಏನು ಜೋಕ್ ಮಾಡ್ತಿದ್ದಾಳೆ ಅಂತ ನಗ್ತಿದೆ. ಕಾಮಿಡಿ ಮಾಡಬೇಕು, ಇಷ್ಟೊಂದು ಕಾಮಿಡಿ ಮಾಡಿದ್ರೆ ಮಗು ನಗ್ತಿದೆ. ಎಷ್ಟೇ ಫುಡ್ ಕ್ರೇವಿಂಗ್ಸ್ ಆಗಿದ್ರು ಇದು ಮಾತ್ರ ದಿ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಫುಡ್ ಇದೇ ನಾನು ತಿಂದಿದ್ದು ಬಿಫೋರ್ ಡೆಲಿವರಿ, ಆ್ಯಂಡ್ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ.